ಆಗ ಹುಟ್ಕೊಂಡಿದ್ದೆ ಮಾಧವನಮ್ಮ. ಮಾಧವ ನೀನೇನು ಹೇಳು, ನಿನ್ನ ಮೇಲೆ ಅರ್ಜುನ್ ಮೇಲೆ ದ್ವೇಷ ಇದ್ದಿದ್ರೆ ನಾನು ಯಾಕೆ ಡಿವೋರ್ಸ್ ಕೇಸನ್ನ ಕೈ ಬಿಡ್ತಾ ಇದ್ದೆ? ನಿಮಗೆ ಡಿವೋರ್ಸ್ ಕೊಡಿಸಿ ನಿನ್ನ ಮೂಲಕ ನಾನು ಏನು ಬೇಕಾದ್ರೆ ಸಾಧಿಸಬಹುದಾಗಿತ್ತಲ್ಲ. ಅದು ಬಿಟ್ಟು ನೀವು ಜೊತೆಯಾಗಿರಿ, ನೀವು ದೂರ ಆಗಬೇಡಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೆ? ನೀನಂತೂ ನನ್ನ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆ ಮಾಧವನ ಮಾತಾದರೂ ಕೇಳಿಕೊಂಡು ನಿನ್ನ ಸಂಸಾರನ ನೀನು ಉಳಿಸ್ಕೋತೀಯ ಅಂದ್ಕೊಂಡೆ. ಆದ್ರೆ ನೀನು ನಮ್ಮಿಬ್ಬರ ಮಾತನ್ನು ಧಿಕ್ಕರಿಸಿ ನಿನ್ನ ಹಠ ಅನ್ನೋ ಒಂದೇ ಒಂದು ಅಸ್ತ್ರದಲ್ಲಿ ನಮ್ಮಿಬ್ಬರನ್ನ ಕೊಂದು ಡಿವೋರ್ಸ್ ತಗೊಂಡ್ಬಿಟ್ಟೆ. ಜನ ಜೀವನ ಮಾಡೋದಕ್ಕೆ ಏನೇನೋ ವೇಷ ಹಾಕ್ತಾರೆ, ಏನೇನೋ ಮಾಡಬಾರ್ದನ್ನು ಮಾಡ್ತಾರೆ. ಆದ್ರೆ ನಾನು ಕಳ್ಕೊಂಡಿರೋ ನನ್ನ ಮಗಳ ಪ್ರೀತಿನ ನಿನ್ನಲ್ಲಿ ಪಡೆಯೋದಕ್ಕೆ ಮಾಧವ ಅನ್ನೋ ಒಂದೇ ಒಂದು ವೇಷ ಹಾಕದೆ. ಅಯ್ಯೋ, ಆ ಮಾಧವ ತುಂಬಾ ಪುಕ್ಕಲಮ್ಮ. ನಿನ್ನ ಮುಂದೆ ನಿಂತು ಧೈರ್ಯವಾಗಿ ಮುಖ ತೋರ್ಸಕ್ಕಾಗದೆ ತೆರೆ ಮರೆಯಲ್ಲಿದ್ದು ಇವತ್ತು ನಿನ್ನಿಂದ ಶಾಶ್ವತವಾಗಿ ಮರೆಯಾಗಿ ಹೋದ. ಈಗ ಉಳಿದಿರೋದು ಕ್ಷಮೆನೇ ಇಲ್ದಿರೋ ಒಬ್ಬ ತಪ್ಪಿತಸ್ಥ ಅಪ್ಪ. ಈ ಜೆಪಿ ಮಾತ್ರ ನೀನು ಕ್ಷಮಿಸಿದ್ರೆ ಈ ಜೆಪಿನ ಉಳ್ಕೋತಾನೆ, ಅಪ್ಪನೂ ಉಳ್ಕೋತಾನೆ.